ಒಬ್ಬ ಸಾಮಾನ್ಯ ವ್ಯಕ್ತಿ ಆರೋಗ್ಯವಾಗಿರಬೇಕು ಅಂದರೆ ಅವನ ದಿನನಿತ್ಯದ ಚಟುವಟಿಕೆ ಯಾವ ರೀತಿ ಇರಬೇಕು ಸರ್? ಇದು ನನಗೆ ಭಾಳ ಹತ್ತಿರವಾದ ಒಂದು ಪ್ರಶ್ನೆ. ಇದು ನಾನು ಯಾವಾಗಲೂ 5 ತತ್ವಗಳಿರಬೇಕು ಅಂತ ಹೇಳ್ತೀನಿ. ಮೊದಲನೇದಾಗಿ ಲವ್ ಯುವರ್ ಸೆಲ್ಫ್, ನಿಮ್ಮನ್ನು ನೀವು ಪ್ರೀತಿ ಮಾಡ್ಕೊಳ್ಳಿ. ದಿನಕ್ಕೆ 1 ಗಂಟೆ ನಿಮಗೋಸ್ಕರ ಎತ್ತಿಡಿ. ಆಮೇಲೆ ಆಹಾರ ಭಾಳ ಮುಖ್ಯವಾದದ್ದು. ಎಷ್ಟು ತಗೋತೀವಿ, ಹೇಗೆ ತಗೋತೀವಿ, ಎಷ್ಟೊತ್ತಿನಲ್ಲಿ ತಗೋತೀವಿ, ಮೈಂಡ್ ಸೆಟ್ಟಲ್ಲಿ ತೊಗೊಳ್ಬೇಕಾಗುತ್ತೆ. 3ನೇದು ವ್ಯಾಯಾಮ. ವ್ಯಾಯಾಮ ಅಂದರೆ ಹೋಗಿ ಜಿಮ್ಮಲ್ಲಿ ವೆಯ್ಟ್ಸ್ ಲಿಫ್ಟ್ ಮಾಡೋದು ಅಥವಾ ಓಡೋದು ಅಷ್ಟೇ ಅಲ್ಲ, ಅದ್ರ ಜೊತೆಗೆ ಇನ್ನು ಮಿಕ್ಕಿದ್ದು 1 ಅವರ್ ಅದನ್ನು ಮಾಡಿ 23 ಗಂಟೆ ಇನ್ನೇನು ಮಾಡ್ತೀರ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಸೊ ಸುಮ್ಮನೆ ಕೂತಲ್ಲೇ ಕೂತಿದ್ರೆ ಸಿಟ್ಟಿಂಗ್ ಇಸ್ ದ ನ್ಯೂ ಸ್ಮೋಕಿಂಗ್ ಅಂತ ಹೇಳ್ತೀವಿ. ಸೊ ಸ್ವಲ್ಪ ಚಲನೆ ಇರಬೇಕು, ಮೊಬಿಲಿಟಿ ಇರಬೇಕು, ಯೋಗ, ಮೈಂಡ್ಫುಲ್ನೆಸ್, ಇದು 3 ಇರಬೇಕು. 4ನೇದು ಮೈಂಡ್ಫುಲ್ನೆಸ್, ಅಂದರೆ ನಮ್ಮದು ದೇಹದಲ್ಲಿ ಏನಾಗ್ತಾಯಿದೆ ಅಂತ ನಮ್ಮದು ಆತ್ಮಕ್ಕೆ, ಬುದ್ಧಿಗೆ ಅದನ್ನು ಕೈಲಿ ಇಟ್ಕೊಳ್ಬೇಕಾಗುತ್ತೆ. ಬಾಡಿ ಕಂಟ್ರೋಲಲ್ಲಿ ಸ್ಲೀಪ್, ಸ್ಟ್ರೆಸ್, ಸ್ಕ್ರೀನ್. ಈಗ ಹಾಫ್ ಲೈಫ್ ಇಸ್ ಸ್ಕ್ರೀನ್. ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ, ಇಷ್ಟನ್ನು ಇಟ್ಕೊಳ್ಳೋದು ಮೈಂಡ್ಫುಲ್ನೆಸ್ ಇರೋದು. 5ನೇದು ಇವೆಲ್ಲ, ಇದನ್ನು ಈ ಕಾರ್ಯಕ್ರಮ ನೋಡೋ ಇನ್ನೇನೋ ಮೋಟಿವೇಶನ್ ಬರುತ್ತೆ, 2 ದಿವಸ ಮಾಡಿ ಬಿಟ್ಬಿಡ್ತೀವಿ. ಮೋಟಿವೇಶನ್ ಅನ್ನೋದು ಒಂದು ಅಭ್ಯಾಸ, ಹ್ಯಾಬಿಟ್ ಆಗಬೇಕಾಗತ್ತೆ. ಆ್ಯಂಡ್ ಯು ಹ್ಯಾವ್ ಟು ಪರ್ಸಿಸ್ಟ್ ವಿತ್ ಇಟ್. ಈ 5 ಮಾಡಿದ್ರೆ ಆ ಆರೋಗ್ಯ ಅನ್ನೋದು ನಮ್ಮ ಜೀವನ ಶೈಲಿಯ ಕನ್ನಡಿ ಅಂತ ಹೇಳ್ತಾ ಇರ್ತೀನಿ ನಾನು. ಸೊ ಈ 5 ನಮ್ಮ ಕೈಯಲ್ಲಿ ಇಟ್ಕೊಂಡ್ರೆ ನಮ್ಮ ಆರೋಗ್ಯ ಚೆನ್ನಾಗಿರುತ್ತೆ.